ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾರಾದರೂ ಎಲ್ಲಿಯಾದರೂ ತಾವು ಮಾಡಿದ ಅಪರಾಧಗಳನ್ನು ವಿಜೃಂಭಿಸಿ ಹೇಳಿಕೊಂಡು ಮೆರೆಯುವುದನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಯಾವುದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರೂ ಸಂಘಟನೆ ಅಥವಾ ಯಾವುದಾದ್ರೂ ರಾಜಕೀಯ ಪಕ್ಷ ಯಾವಾಗಲೂ ಏನಾಗತ್ತೆ, ತಾವು ಮಾಡಿರುವಂಥ ಅಪರಾಧವನ್ನು ಮುಚ್ಚಿಟ್ಟು ತಾವೊಬ್ಬ ಸಾಚ ಸಜ್ಜನ ಅಂತ ತೋರಿಸಿಕೊಳ್ಳುವಂಥ ಪ್ರಮೇಯವನ್ನು ಎಲ್ಲ ರಾಜಕಾರಣಿಗಳು ಮಾಡ್ತಾರೆ. ಮತ್ತು ಒಂದು ವೇಳೆ ತಾವು ಅಪರಾಧ ಮಾಡಿದರೆ ಆ ಅಪರಾಧದಿಂದ ಹೊರಗಡೆ ಬಂದಿದ್ದೇನೆ, ಅದರ ಪ್ರಾಯಶ್ಚಿತ್ತವಾಗಿ ನಿಮಗೆ ನಾನು ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ರಾಜಕಾರಣಕ್ಕೆ ಬಂದಿಳಿದಿದ್ದೇನೆ, ಚುನಾವಣಾ ಕಣದಲ್ಲಿ ಇಳಿದಿದ್ದೇನೆ ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಒಬ್ಬ ಕೊಲಗಡಕ, ಯಾವುದೇ ಒಬ್ಬ ಅಪಹರಣಕಾರ, ಯಾವುದೋ ಒಬ್ಬ ಅತ್ಯಾಚಾರಿ ನಾನು ಅತ್ಯಾಚಾರ ಮಾಡಿದ್ದೇನೆ, ಮುಂದೆ ಆಯ್ಕೆಯಾದರೆ ಮತ್ತೆ ನಾನು ಅತ್ಯಾಚಾರವನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡೋದಿಲ್ಲ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ, ಇದಕ್ಕೆ ವೈಪರೀತ್ಯ ಎನ್ನುವಂತೆ ಬಿಹಾರದ ಚುನಾವಣೆಯಲ್ಲಿ RJD ಎನ್ನುವಂಥ ಪಕ್ಷ ಇವತ್ತು ತನ್ನ ಪ್ರಚಾರ ಗೀತೆಗಳನ್ನು ಯಾವ ರೀತಿ ಪ್ರಚಾರಕ್ಕೆ ಬಳಸ್ಕೋತಾ ಇದೆ ಅಂದರೆ, ಜಂಗಲ್ ರಾಜ್ ವಾಪಸ್ ಬರಬೇಕು ಅಂತಂದರೆ ನೀವು RJDಯನ್ನು ಚುನಾಯಿಸಬೇಕು, ಅವರಿಗೆ ಮತವನ್ನು ನೀಡಬೇಕು ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಹಾಡುಗಳನ್ನು ಚಿತ್ರಿಸಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದೆ. ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲಿಯಾದರೂ ಬಿಹಾರ್ ಎಲೆಕ್ಷನ್ ಕ್ಯಾಂಪೇನ್ ಸಾಂಗ್ಸ್ ಅಂತ ಹಾಕಿದರೆ ನಿಮಗೆ ಆ ರೀತಿಯಾದಂಥ ಹಲವಾರು ಗೀತೆಗಳು, ಜನಪ್ರಿಯ ಗೀತೆಗಳು ಅದರಲ್ಲಿ ಬಿತ್ತರಗೊಳ್ಳುವುದನ್ನು ನೀವು ನೋಡಬಹುದು. ಕೈಯಲ್ಲಿ ಒಬ್ಬ ಬಂದೂಕನ್ನು ಹಿಡಿದಿರ್ತಾನೆ, ಎದುರುಗಡೆ ಒಬ್ಬ ಅಮಾಯಕ ಇರ್ತಾನೆ, ಆತನ ಕೂದಲನ್ನು ಹಿಡಿಯಲಾಗತ್ತೆ, ಆತನಿಗೆ ಮುಖಕ್ಕೆ ತಿವಿತಾನೆ, ಈತ ಗನ್ನನ್ನು ಎತ್ಕೋತಾನೆ, ಹಣೆಗೆ ಕುಂಕುಮವನ್ನು ಹಾಕಿರ್ತಾನೆ, ತಲೆಗೆ ರುಮಾಲನ್ನು ಕಟ್ಟಿರ್ತಾನೆ, ತಾನೊಬ್ಬ RJDಯ ಕಾರ್ಯಕರ್ತ ಅಂತ ತನ್ನನ್ನು ತಾನು ಬಿಂಬಿಸ್ಕೋತಾನೆ. ನಮ್ಮ ಸರ್ಕಾರ ಬಂದದ್ದೇ ಆದರೆ ಇದೇ ರೀತಿಯಾದಂಥ ಚಟುವಟಿಕೆಗಳು ನಡೀತವೆ ಅಂತ ಆ ಹಾಡಿನಲ್ಲಿ ಹೇಳಲಾಗತ್ತೆ. ಆಶ್ಚರ್ಯ ಆಗಬಹುದು ನಿಮ್ಗೆ, ಹೀಗೆಲ್ಲ ಮಾಡಲಿಕ್ಕೆ ಸಾಧ್ಯನಾ? ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಅಂತೆಲ್ಲ ನಿಮ್ಗೆ ಅನಿಸ್ಬೋದು. ಆದರೆ ಸ್ವತಃ ನೀವೇ ಗೂಗಲ್ಗೆ ಹೋಗಿ, ನೀವೇ ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಹೋಗಿ RJD ಕ್ಯಾಂಪೇನಿನ ಬಿಹಾರ್ ಸಾಂಗ್ಸ್ ಅಂತ ನೀವು ಹಾಕಿದರೆ ಈ ರೀತಿಯಾದಂಥ ಒಂದಲ್ಲ 10 ವಿಡಿಯೋಗಳನ್ನು ನೀವು ನೋಡಬಹುದು. ನಮಗೆ ಕಾಪಿರೈಟ್ನ ಸಮಸ್ಯೆ ಇರುವುದರಿಂದ ನಾವಿಲ್ಲಿ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲದೆ ಹೋದರೆ ಆ ಗೀತೆಗಳನ್ನು ನಾನು ಇಲ್ಲಿ ತಮಗೆ ತೋರಿಸಿ ಖಚಿತಪಡಿಸ್ತಾ ಇದ್ದೆ. ನೋಡಿ, 1990ರಿಂದ 2005ರವರೆಗೂ ಯಾವ ಲಾಲು ಯಾದವನ ಸರ್ಕಾರ ಬಿಹಾರದಲ್ಲಿತ್ತು, ಆ ಸಂದರ್ಭದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನಾನು ಬಣ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅತಿರೇಕದ, ಅಂಥ ಅರಾಜಕತೆಯ, ಅಂಥ ರಾಕ್ಷಸೀ ಪ್ರವೃತ್ತಿಯ ಸರ್ಕಾರವನ್ನು ಅಲ್ಲಿ ನಡೆಸಲಾಯಿತು. ಇಡೀ ದೇಶದ ಯಾವ ರಾಜ್ಯಗಳಲ್ಲಿಯೂ ಈ ರೀತಿಯಾದಂಥ ದಬ್ಬಾಳಿಕೆಯ ದೌರ್ಜನ್ಯ ನಡೆದಿದ್ದಿಲ್ಲ. ಬಿಹಾರ ಬಿಟ್ಟರೆ ಅದೇ ರೀತಿಯಾದಂಥ ಮತ್ತೊಂದು ರಾಜ್ಯ ಇದ್ದದ್ದು ಉತ್ತರ ಪ್ರದೇಶ. ಆದರೆ ಬಿಹಾರದ ಜಂಗಲ್ ರಾಜು ಇಡೀ ದೇಶಾದ್ಯಂತ ಕುಪ್ರಸಿದ್ಧಗೊಂಡದ್ದು ಸ್ವತಃ ಸುಪ್ರೀಂ ಕೋರ್ಟು ಒಂದು ವಿಚಾರಣೆಯ ಸಂದರ್ಭದಲ್ಲಿ 1997ರಲ್ಲಿ ಬಿಹಾರದ ಜಂಗಲ್ ರಾಜ್ ಎನ್ನುವಂಥ ಶಬ್ದವನ್ನು ಕಾಯಿನ್ ಮಾಡಿ ಉಲ್ಲೇಖ ಮಾಡುತ್ತೆ. ಟಿಪ್ಪಣಿ ಮಾಡುವಾಗ ತೀರ್ಪಿನಲ್ಲಿ ಬರೆಯುತ್ತೆ ಜಂಗಲ್ ರಾಜ್ ಅನ್ನುವಂಥ ಶಬ್ದ. ಯಾವುದೋ ರಾಜಕೀಯ ಪಕ್ಷ ಹೆಸರಿಟ್ಟದ್ದಲ್ಲ. ಅಲ್ಲಿ ಒಬ್ಬ ಅಭ್ಯರ್ಥಿ ಆಗಬೇಕು ಅಂದರೆ, ಒಬ್ಬ ರಾಜಕಾರಣಿ ಕೇಳಬೇಕು ಅಂದರೆ ಆತ ಕನಿಷ್ಠ ಒಂದು 10-15 ಜನರನ್ನು ಅಪಹರಣ ಮಾಡಿ ಅವರಿಂದ ದುಡ್ಡನ್ನು ದೋಚುವ ಪ್ರಯತ್ನ ಮಾಡಿರಬೇಕು, ಸುಪಾರಿ ಕೇಳಿರಬೇಕು, ಒಂದಷ್ಟು ರೇಪ್ಗಳನ್ನು ಮಾಡಿರಬೇಕು, ಒಂದಷ್ಟು ಮರ್ಡರ್ ಕೇಸ್ಗಳಿರಬೇಕು. ಹಾಗೆ ಆತ ಇದ್ದದ್ದೇ ಆದರೆ ಆತ ಜನಪ್ರತಿನಿಧಿ ಆಗಲಿಕ್ಕೆ ಕನಿಷ್ಠವಾದಂಥ ಆತನ ಮಾನದಂಡಕ್ಕೆ ಬರುವಂಥ ವ್ಯಕ್ತಿ ಆಗ್ತಾನೆ. ಅದು ಆತನ ಅರ್ಹತೆಯಾಗತ್ತೆ ಅನ್ನುವಂಥ ನಿಟ್ಟಿನ ರಾಜಕಾರಣವನ್ನು ಬಿಹಾರ ನೋಡಿದೆ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಅದಾದ ಮೇಲೆ ಸತತ 20 ವರ್ಷಗಳ ಕಾಲ ನಿತೀಶ್ ಕುಮಾರ್ ಅವರು ಸುಶಾಸನ್ ಬಾಬು ಅಂತ ಇಂಥದ್ದನ್ನೆಲ್ಲ ಹತ್ತಿಕ್ಕಿದ್ದರಿಂದಾಗಿ ಮಧ್ಯೆ 1.5 ವರ್ಷಗಳ ಕಾಲ ಮತ್ತೆ RJD ಜೊತೆ ಅವರು ಸರ್ಕಾರವನ್ನು ರಚನೆ ಮಾಡಿದರೂ ಕೂಡ ನಿತೀಶ್ ಕುಮಾರ್ದೇ ಅಧಿಕಾರ ಇದ್ದದ್ದು. ಈ ಲಾಲು ಯಾದವನ ಮಗ ಉಪಮುಖ್ಯಮಂತ್ರಿ ಆಗಿದ್ದ. ಅದು ಬಿಟ್ಟರೆ 20 ವರ್ಷಗಳ ಕಾಲ ಸುಶಾಸನ್ ಮಾಡಿದ್ದರಿಂದಾಗಿ 1990ರಿಂದ 2005ರವರೆಗೂ ನಡೆದಂಥ ದುರಾಡಳಿತ, ಜಂಗಲ್ ರಾಜು ಬಹಳಷ್ಟು ಜನರಿಗೆ ಮರೆತು ಹೋಗಿರುವಂಥ ದಿನಮಾನಗಳಿವು. ಆದರೆ ಅದನ್ನು ವಾಪಸ್ ನೆನಪಿಸ್ತಾ ಇರೋದು ಯಾರು? ಯಾವುದೋ ಭಾರತೀಯ ಜನತಾ ಪಾರ್ಟಿನೋ ಯಾವುದೋ JDUನೋ ಅಲ್ಲ, ಸ್ವತಃ RJDಯ ಕ್ಯಾಂಪೇನ್ನ ಗೀತೆಗಳು ಈ ಅಂಶಗಳನ್ನು ಸ್ಪಷ್ಟವಾಗಿ ತನ್ನ ಗೀತೆಗಳಲ್ಲಿ ತೋರಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಬಂದರೆ
ಯಾದವರನ್ನು ಬಿಟ್ಟು ಬೇರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ನಾವು ಅವರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ, ಅವ್ರನ್ನ ಅಟ್ಟಾಡಿಸಿಕೊಂಡು ಹೊಡಿತೀವಿ. ನಮ್ಮ ಗನ್ನು ಅದಕ್ಕಾಗಿ ಕಾಯ್ತಾ ಇದೆ ಅಂತ ಗನ್ಗಳನ್ನು ಈ RJD ಕಾರ್ಯಕರ್ತರು ತೋರಿಸುವಂಥ ವಿಡಿಯೋಗಳನ್ನು ನೀವು ನೋಡಬಹುದು. ಎಂಥ ವಿಚಿತ್ರ ನೋಡಿ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಜನ ಆಡಳಿತ ನಡೆಸಬೇಕು ಅಂತ ನಾವು ಹೇಳ್ತೀವಿ. ಆದರೆ ಆಡಳಿತವನ್ನು ಮಾಡುವ ಜನ ಯಾವ ರೀತಿಯಾಗಿರಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಬೇಕಾದಂಥ ನಾವು ಈ ರೀತಿ ಮಾಡುವ ಮೂಲಕ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥವ್ರಿಗೆ ಮತ ಹಾಕಲಿಕ್ಕೆ ಸಾಧ್ಯವಾ? ಆಲೋಚನೆ ಮಾಡಬೇಕಾದಂಥ ವಿಚಾರ. ಆಮೇಲೆ ಯಾದವರು ಬರ್ತಾರೆ ಅಂತ ಈ ಗೀತೆಗಳು ಹೇಳ್ತವೆ. ಬಿಹಾರದಲ್ಲಿ 14ರಿಂದ 14.25% ಯಾದವರ ಮತಗಳಿದ್ದಾವೆ. ನಾನು ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ಬೇಕಾದಷ್ಟು ಸಲ ಹೇಳಿದ್ದೀನಿ, ಮತ್ತೆ ಅಂಕಿಅಂಶಗಳನ್ನು ಕೊಡಬೇಕಾದ ಅಗತ್ಯತೆ ಇಲ್ಲ ಅಂತ ನಾನು ಪರಿಭಾವಿಸ್ತೀನಿ. ಈ ಯಾದವರ ಮತಗಳು ಮತ್ತು ಮುಸಲ್ಮಾನರ ಮತಗಳನ್ನು ಕ್ರೋಢೀಕರಿಸಿ ತಾನು ಅಧಿಕಾರಕ್ಕೆ ಬರಬೇಕು ಅಂತ ತೇಜಸ್ವಿ ಯಾದವನ ಕುಟುಂಬ ನಿರಂತರವಾಗಿ ಈ ರೀತಿಯಾದ ಶತಾಯುಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ತನ್ನ ಸೀಟುಗಳನ್ನು ಹಂಚಿಕೊಂಡಿದೆ. ಅವರ ಜೊತೆ ಕಾಂಗ್ರೆಸ್ಸಿನವರು ಇದ್ದಾರೆ. ಕಾಂಗ್ರೆಸ್ಸಿನವರಿಗೆ ಮುಸಲ್ಮಾನ ಮತಗಳೇ ಠೇವಣಿಯಾಗಿ ಉಳಿತವೆ, ಅದೇ ಅವರ ವೋಟ್ ಬ್ಯಾಂಕು, ಅದರ ಮೇಲೆ ಅವರು ನಿರ್ಭರಾಗಿದ್ದಾರೆ. ಆದರೆ ಯಾದವರು ಮಿತ್ರ ಪಕ್ಷ ಆದ ಸಂದರ್ಭದಲ್ಲಿ ಯಾದವರ ಈ ಹಠಾಟೋಪವನ್ನು ಕಾಂಗ್ರೆಸ್ಸು ಸಹಿಸಿಕೊಳ್ಳಬೇಕು ಅಂತ ಎಲ್ಲಿದೆ? ಕಾಂಗ್ರೆಸ್ಸು ಕೇವಲ ಬಿಹಾರದಲ್ಲಿ ಮಾತ್ರ ಚುನಾವಣೆಯನ್ನು ಸ್ಪರ್ಧಿಸುವುದಲ್ಲ, ಈ ದೇಶಾದ್ಯಂತ ಚುನಾವಣೆಯನ್ನು ಸ್ಪರ್ಧಿಸಬೇಕು. ಮತ್ತು ಅದು ತನ್ನ ಸಿದ್ಧಾಂತವನ್ನು ಹೇಳುವಾಗ ಅಥವಾ ಯಾವುದಾದ್ರೂ ಭಾಷಣವನ್ನು ಮಾಡುವಾಗ ಈ ರೀತಿಯಾದಂಥ ಪಕ್ಷದ ಜೊತೆ ನಾನು ಸಮರ್ಥನೆ ಮಾಡ್ಕೊಂಡಿದ್ದೇನೆ, ಅವ್ರ ಜೊತೆ ನಿಂತು ನಾನು ಚುನಾವಣೆಯನ್ನು ಎದುರಿಸಿದ್ದೀನಂತ ಯಾವ ನೈತಿಕತೆಯಿಂದ ಹೇಳುತ್ತೆ ಅನ್ನೋದು ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆ. ಶರದ್ ಜೋಶಿ ಅವರು ಒಂದು ಮಾತನ್ನು ಹೇಳೋರು ಅವಾಗ, ಏನಂತಂದರೆ ಕಾಂಗ್ರೆಸ್ ಪಕ್ಷ ಎನ್ನುವುದು ಸಂತುಲಿತವಾದ ಪಕ್ಷ ಅಂತ. ಏನು ಸಂತುಲಿತವಾದ ಪಕ್ಷ ಅಂದರೆ, ಕಾಂಗ್ರೆಸ್ ಪಕ್ಷವು ಭ್ರಷ್ಟಾಚಾರವನ್ನು ವಿರೋಧಿಸುತ್ತೆ, ಆದರೆ ಭ್ರಷ್ಟಾಚಾರವನ್ನು ಮೈಗೂಡಿಸಿಕೊಂಡಿದೆ. ಕಾಂಗ್ರೆಸ್ಸು ಅಪರಾಧವನ್ನು ದೂರೀಕರಿಸುತ್ತೆ, ಛೂತ್ಕರಿಸುತ್ತೆ, ತಿರಸ್ಕರಿಸುತ್ತೆ, ಆದರೆ ಅಪರಾಧ ಮಾಡುವವರನ್ನ ಜೊತೆಗಿಟ್ಕೊಂಡಿರುತ್ತೆ. ಕಾಂಗ್ರೆಸ್ಸು ಅಪ್ರಾಮಾಣಿಕತೆಯನ್ನು ವಿರೋಧಿಸುತ್ತೆ, ಆದರೆ ಅಪ್ರಾಮಾಣಿಕತೆಯಿಂದ ಬದುಕತ್ತೆ ಅಂತ. ಅಂದರೆ ಯಾವ ವಿರೋಧಾಭಾಸಗಳಿದಾವೋ ಆ ಸಿದ್ಧಾಂತಗಳ ಮೂಲಕ ತನ್ನ ಸರ್ಕಾರವನ್ನು ಮುಂದುವರಿಸಿಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಕಾಂಗ್ರೆಸ್ಸು ಯಾವತ್ತೂ ಬದ್ಧವಾಗಿರುತ್ತೆ ಅಂತ ಆ ಕಾಲದಲ್ಲಿಯೇ ಶರದ್ ಜೋಶಿ ಅವರು ಹೇಳಿರುವಂಥ ಮಾತಿದು. ಅದು ಪ್ರತಿ ದಿವಸ ನಮಗೆ ಸತ್ಯ ಅಂತ ಗೋಚರಿಸುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ. ನೋಡಿ, ಚುನಾವಣಾ ಆಯೋಗ ಮತ್ತು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕೋರ್ಟುಗಳು ಒಂದು ಮಾತನ್ನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತವೆ. ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾವುದೇ ರಾಜಕೀಯ ಅಭ್ಯರ್ಥಿ ಆತ ಜಾತಿ ಧರ್ಮವನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ಪ್ರಚಾರ ಮಾಡಬಾರ್ದು. ವ್ಯಕ್ತಿಯಾಗಿರಲಿ, ರಾಜಕೀಯ ಪಕ್ಷ ಆಗಿರಲಿ, ಆತ ಒಂದು ಬೇರೆ ಜಾತಿಯನ್ನು ತೆಗಳ್ತಾ ರಾಜಕೀಯ ಮಾಡೋ ಹಾಗಿಲ್ಲ, ತನ್ನ ಜಾತಿಯನ್ನು ಹೊಗಳ್ತಾ ಪ್ರಚಾರ ಮಾಡೋ ಹಾಗಿಲ್ಲ. ಜಾತಿ ಧರ್ಮಗಳನ್ನು ಜೊತೆಗಿರಿಸಿಕೊಂಡು ಅದನ್ನು ಬಳಸಿಕೊಂಡು ಆತ ಚುನಾವಣೆಯ ತಂತ್ರಗಾರಿಕೆಯನ್ನು ಮಾಡೋ ಹಾಗಿಲ್ಲ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಚುನಾವಣಾ ಆಯೋಗ ಹಾಗೇನು ಮಾಡಿದಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿ ಯಾರು ನಾಮಪತ್ರ ಸಲ್ಲಿಸಿದ್ದಾರೋ ಅವರ ನಾಮಪತ್ರವನ್ನೇ ರದ್ದುಪಡಿಸುವ ಪರಮಾಧಿಕಾರ ಚುನಾವಣಾ ಆಯೋಗಕ್ಕಿದೆ. ಹಾಗೆ ಮಾಡಲಿಕ್ಕೆ ಅವರು ಆ ಅಭ್ಯರ್ಥಿಗೆ ಅಥವಾ ಆ ಪಕ್ಷಕ್ಕೆ ನೋಟಿಸನ್ನು ಜಾರಿ ಮಾಡ್ಬೋದು. ನೋಟಿಸ್ ಜಾರಿ ಮಾಡಿ ಅವರಿಂದ ಕಾರಣವನ್ನು ಕೇಳಿ ತಿಳ್ಕೊಬೋದು. ಆ ಕಾರಣ ಯೋಗ್ಯವಾಗಿಲ್ಲದೆ ಹೋದರೆ ಅಥವಾ ಅದು ಸಮಾಧಾನ ಕೊಡದೆ ಹೋದಲ್ಲಿ ಆ ರಾಜಕೀಯ ಪಕ್ಷವನ್ನೇ ಅನಧಿಕೃತಗೊಳಿಸಬಹುದು, ಅಸಿಂಧುಗೊಳಿಸಬಹುದು ಅಂತ ಪರಮಾಧಿಕಾರ ಚುನಾವಣಾ ಆಯೋಗಕ್ಕಿದೆ. ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆದರೂ ಕೂಡ ಚುನಾವಣಾ ಆಯೋಗ ಒಂದೇ ಒಂದು ಶಬ್ದವನ್ನು ಇದರ ವಿರುದ್ಧ ಮಾತಾಡಿಲ್ಲ, ಒಂದು ನೋಟಿಸನ್ನು ಜಾರಿ ಮಾಡಿಲ್ಲ ಬಿಹಾರದಲ್ಲಿ. ಇನ್ನು ಮಾತಿಗೂ ಈ ಸುವಮೋಟೋ ಕೇಸ್ಗಳನ್ನು ತಗೋತದೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು. ಆ ವಿಷಯಕ್ಕೆ ಸುವಮೋಟೋ, ಈ ವಿಷಯಕ್ಕೆ ಸುವಮೋಟೋ ಅಂದರೆ ಸ್ವತಃ ಕೇಸುಗಳನ್ನು ತಗೊಳ್ಳೋದು, ವಿಚಾರಣೆಗೆ ಅಂಗೀಕರಿಸುವುದು, ಸುವಮೋಟೋ ಅಂತ ಹೇಳ್ತೇವೆ ನಾವು. ಆದರೆ ಯಾದವರ ಹಠಾಟೋಪವನ್ನು ವಿಜೃಂಭಿಸುವಂಥ ಗನ್ ಹಿಡ್ಕೊಂಡು ಓಡಾಡಿ ನಿಮ್ಮನ್ನೆಲ್ಲ ನಾವು ಅಧಿಕಾರಕ್ಕೆ ಬಂದರೆ ಯಾದವರಲ್ಲದೆ ಬೇರೆ ಯಾರು ಬಂದರೂ ಅವರನ್ನು ಹೊಡೆದು ಹಾಕ್ತೀವಿ ಅಂತ ಹೇಳುವಂಥ, ಅಪಹರಣವನ್ನು ವಿಜೃಂಭಿಸುವಂಥ, ದಬ್ಬಾಳಿಕೆಯನ್ನು ದೊಡ್ಡದಾಗಿ ಬಿಂಬಿಸುವಂಥ ವಿಡಿಯೋಗಳು ಜನಪ್ರಿಯಗೊಂಡು ಪ್ರಚಾರದಲ್ಲಿದ್ದರೂ ಕೂಡ ಪಟ್ನಾ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಇದನ್ನು ಸುವಮೋಟೋ ಕೇಸ್ ಅಂತ ಇಲ್ಲಿವರೆಗೂ ತೊಗೊಂಡಿಲ್ಲ. ಎಲ್ಲಿಯಾದರೂ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ರಿ? ಆಮೇಲೆ ಸ್ವತಃ ಆರ್ ಜೆ ಡಿ ಪಕ್ಷ ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮಿಳಿತವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದು ಸ್ವತಃ ಇದರ ಜನಕನಾದಂಥ ಲಾಲು ಯಾದವ್ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ ಹೊರಗಡೆ ಇದ್ದಾರೆ.
ಅವ್ರ ಮೇಲೆ ಮೇವು ಹಗರಣದ ಭಾಳ ದೊಡ್ಡದಾದ ದೋಷ ಸಾಬೀತಾಗಿದೆ. ಜೈಲಿನಲ್ಲಿದ್ದ ವ್ಯಕ್ತಿ ಈಗ ಅನಾರೋಗ್ಯದ ಕಾರಣದಿಂದ ಹೊರಗಡೆ ಇದ್ದಾರೆ. ಅವ್ರು 32 ವರ್ಷ ಕಾಲ ಶಿಕ್ಷೆ ಉಂಟಾಗಿದೆ, ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ. ಆ ಪಕ್ಷ ಭ್ರಷ್ಟಾಚಾರದಿಂದ ಮಿಳಿತಗೊಂಡಂಥ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ರೀತಿಯಲ್ಲಿ ತಾನು ಬಿಗಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ನ ಜೊತೆ ತೋರಿಸುತ್ತೆ. ಆದರೆ ಎಲ್ಲಿಯೂ ಭ್ರಷ್ಟಾಚಾರದ ಬಗ್ಗೆ ಅದು ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂದರೆ ಸ್ವತಃ ಹಾಗೆ ಮಾತಾಡಿದ ತಕ್ಷಣ ಮೇವು ಹಗರಣದ ವಿಷಯ ಹೊರಗಡೆ ಬರುತ್ತೆ. ಎರಡನೇದ್ದು, ಈಗಾಗಲೇ ಚಾರ್ಜ್ ಶೀಟ್ ಹಾಕಿರುವುದರಿಂದ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಕೇಸ್ ಏನಿದೆ, ಇದನ್ನು ಕೋರ್ಟು ಚಾರ್ಜ್ ಶೀಟನ್ನು ಅಂಗೀಕರಿಸುವುದರಿಂದ ಇವರ ಇಡೀ ಕುಟುಂಬಸ್ಥರು, ಲಾಲು ಯಾದವ್ ಅಂತೂ ಜೈಲಲ್ಲಿ ಬಿಡಿ, ಲಾಲು ಯಾದವ್, ರಾಬ್ರಿ ಯಾದವ್, ಮೀಸಾ ಭಾರತಿ, ಆಮೇಲೆ ತೇಜ್ ಪ್ರತಾಪ್ ಯಾದವ್, ತೇಜಸ್ವಿ ಯಾದವ್ ಮತ್ತು ಇಬ್ಬರು ಸೋದರಿಯರು, ಇಷ್ಟೂ ಜನರ ಮೇಲೆ ಕೂಡ ಆರೋಪ ಇರುವುದರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಇವರು ಬಂಧನಕ್ಕೊಳಗಾಗಬಹುದಾದಂಥ ಆರೋಪಿಗಳಿವರು. ಇವರು ಚುನಾವಣಾ ಕಣದಲ್ಲಿದ್ದಾರೆ. ಚುನಾವಣಾ ಕಣದಲ್ಲಿದ್ದು ರೌಡಿಸಮನ್ನು ಮತ್ತು ಜಂಗಲ್ ರಾಜನ್ನು ವಿಜೃಂಭಿಸುವಂಥ ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ. ನಾನು ಅದಕ್ಕೆ ಅಕ್ಟೋಬರ್ ಮೊದಲ ವಾರದಲ್ಲಿ 7ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋವನ್ನು ದಯವಿಟ್ಟು ಸೇವ್ ಮಾಡಿ ಅಂತ ಹೇಳಿದೆ. ಏನಂದರೆ, ಯಾರಾದರೂ RJD ಗೆಲ್ಲತ್ತೆ ಅಥವಾ ಕಾಂಗ್ರೆಸ್ಸು RJDಯ ಕಮ್ಯುನಿಸ್ಟರು ಇವರ ಒಕ್ಕೂಟ ಏನಿದೆ ಮಹಾಗಠಬಂಧನ್ ಗೆಲ್ಲತ್ತೆ ಅಂತಿದ್ದವ್ರು ದಯವಿಟ್ಟು ಅದನ್ನು ಮರೆತುಬಿಡಿ. ಖಚಿತವಾಗಿ JDU ಮತ್ತು ಭಾರತೀಯ ಜನತಾ ಪಾರ್ಟಿ ಗೆಲುವು ಖಚಿತ. ಯಾಕೆಂದರೆ ಸ್ವತಃ ತನ್ನ ಕಾಲ ಮೇಲೆ ತಾನೇ RJD ಕಲ್ಲನ್ನು ಹಾಕ್ಕೋತಾ ಇದೆ. ತಾನೊಬ್ಬ ಅಪರಾಧಿ, ನಾನು ಅಧಿಕಾರಕ್ಕೆ ಬಂದರೆ ಯಾರೂ ಉಳಿಯೋದಿಲ್ಲ, ಯಾದವರನ್ನ ಬಿಟ್ಟು ಬೇರೆ ಯಾರಿಗೂ ಅವಕಾಶವೇ ಇಲ್ಲ ಅಂತ ತನಗೆ ತಾನೇ ಬಿಂಬಿಸ್ಕೊಳ್ತಾ ಇದೆ. ನನಗೆ ಆಶ್ಚರ್ಯ ಆಗಿದ್ದು, ಆ ಖೈನಿಯನ್ನು ಜೊತೆಗೆ ಸೇರಿಸ್ಕೊಂಡು ಆತನಿಗೆ ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡ್ತೀನಿ ಅಂತ ಹೇಳಿದ್ದು. ಯಾವಾಗ ನೀವು ಯಾದವರೇ ನಾವು ತಾಂಡವವಾಡ್ತೀವಿ ಅಂತ ಹೇಳಿದ ಮೇಲೆ ಆತನನ್ನು ಜೊತೆಗೆ ಸೇರಿಸ್ಕೋಬೇಕಾದಂಥ ಅಗತ್ಯ ಏನಿದೆ? ಮುಖೇಶ್ ಖೈನಿಯನ್ನ ಆತ ಜೊತೆಗೆ ಇರಬೇಕಾದಂಥ ಪ್ರಶ್ನೆಯೇ ಇಲ್ಲ. ಆತನ VIP ಪಾರ್ಟಿನ ಜೊತೆಗೆ ಇಟ್ಕೋತೀರಿ, ಆತನ ಜೊತೆ ಮೈತ್ರಿ ಮಾಡ್ಕೋತೀರಿ, ಸೀಟುಗಳನ್ನು ಬಿಟ್ಕೊಡ್ತೀರಿ, ಆತನ ಎದುರುಗಡೆ ಅಭ್ಯರ್ಥಿಗಳನ್ನು ಹಾಕ್ತೀರಿ, ಕಾಂಗ್ರೆಸ್ ಜೊತೆ ಗಠಬಂಧನ್ ಅಂತೀರಿ, ಕಾಂಗ್ರೆಸ್ ಎದುರುಗಡೆ ನಿಮ್ಮ ಅಭ್ಯರ್ಥಿಯನ್ನು ಹಾಕ್ತೀರಿ. ಈ ರೀತಿಯ ಚುನಾವಣೆ ಮಾಡೋದಲ್ಲದೆ ಜನರನ್ನು ಭಯಭೀತಗೊಳಿಸುವಂಥ ಮಾನಸಿಕ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿದ್ರು. ಒಂದು ಕಾಲಕ್ಕೆ ಈ ಅಖಿಲೇಶ್ ಯಾದವ್ ಇದೇ ಕೆಲಸವನ್ನು ಉತ್ತರ ಪ್ರದೇಶದಲ್ಲಿ ಮಾಡಿದರು. ಬಹುಶಃ ಪ್ರಶಾಂತ್ ಕಿಶೋರ್ ಅವರ ಐಡಿಯಾ ಇರಬೇಕದು. ಅವಾಗ ಏನು ಹೇಳಿದ್ರು ಅಂದರೆ, ವಾಪಸ್ ಬರ್ತಾ ಇದ್ದಾನೆ ಅಖಿಲೇಶ್ ಯಾದವ್ ಅಂಥೇಳಿ ಎಲ್ಲ ಕಡೆ ಬಿಂಬಿಸ್ತಾಯಿದ್ರು. ಅಂದರೆ ಅಖಿಲೇಶ್ ಯಾದವ್ ಬಂದರೆ ಮತ್ತೆ ರೌಡಿಸಮ್ ಶುರುವಾಗತ್ತೆ, ಮತ್ತೆ ಆಟಾಟೋಪ ಶುರುವಾಗತ್ತೆ. ಜೀಪ್ ಮೇಲೆ ಕುತ್ಕೊಂಡು ಯುವಕರೆಲ್ಲ ಕುತ್ಕೊಂಡು ಕಿರ್ಚಾಡಿಕೊಂಡು ಕೆಂಪು ಜೆಂಡ ಹಾಕ್ಕೊಂಡು ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಎಲ್ಲ ಕಡೆ ಅತಿರೇಕ ಮಾಡುವಂಥ ಕಾಲಘಟ್ಟ ಮತ್ತೆ ಬರುತ್ತೆ ಅಂತ ಜನರನ್ನು ನೆನಪಿಸುವ ಧಮಕಿಯ ರೀತಿಯಲ್ಲಿ ಇವರ ಪ್ರಚಾರ ಭರಾಟೆ ಇದೆ ಅಂತ ನಾನು ಉತ್ತರ ಪ್ರದೇಶದ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಈಗ ಅದೇ ರೀತಿಯದಾದಂಥ ನಿಲುವನ್ನು, ಅದೇ ರೀತಿಯದಾದಂಥ ಗಿಮಿಕ್ಕನ್ನು, ಅದೇ ರೀತಿಯದಾದಂಥ ಪ್ರಚಾರವನ್ನು ಸ್ವತಃ ತೇಜಸ್ವಿ ಯಾದವ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾರು 1990ರಿಂದ 2005ರವರೆಗೂ ನಡೆದಂಥ ದುರಾಡಳಿತ ಜಂಗಲ್ ರಾಜ್ ನೋಡಿಲ್ಲ ಅಂತಾರೋ, ಅವರಿಗೆ ಜಂಗಲ್ ರಾಜ್ ಹೇಗಿರುತ್ತೆ ಅಂತ ನೋಡಲಿಕ್ಕೆ 2025ರ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಅಧಿಕಾರವನ್ನು ನೋಡಿ ಅದನ್ನು ಖಚಿತಪಡಿಸ್ಕೋಬೇಕಾಗಿಲ್ಲ. ಈಗ ಅವರು ವಿಡಿಯೋಗಳೇನು ವೈರಲ್ ಆಗಿದಾವಲ್ಲ, ಆ ವೈರಲ್ ಆಗಿರೋ ವಿಡಿಯೋಗಳು ನೋಡಿದರೆ ಲಾಲು ಯಾದವ್ನ ಸರ್ಕಾರ ಜಂಗಲ್ ರಾಜ್ ಹೇಗಿತ್ತು ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ. ಒಂದು ಚುನಾವಣೆಯಲ್ಲಿ ಒಂದು ಪಕ್ಷ ಈ ರೀತಿಯಾದ ಪ್ರಚಾರ ಮಾಡೋದು ನಾನು ಇಲ್ಲಿವರೆಗೂ ಎಲ್ಲಿಯೂ ನೋಡಿಲ್ಲ. ಇದು ನಿಜಕ್ಕೂ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ವಿಚಾರ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.